ಎಂಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲಿಸಿದ ಹಿನ್ನೆಲೆಯಲ್ಲಿ ತಾಲೂಕಿನ ಗಂಗೂರು ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಹಾಲು ಪಡೆಯಲು ನಿರಾಕರಿಸಿದ್ದಾರೆ ಎಂದು ಆರೋಪಿಸಿ ಗ್ರಾಮಸ್ಥರು ಗುರುವಾರ ಬೆಳಗ್ಗೆ ರಸ್ತೆಗೆ ಹಾಲು ಚೆಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಮೊನ್ನೆ ನಡೆದ ಎಂಪಿ ಚುನಾವಣೆ ಫಲಿತಾಂಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆಲುವು ಸಾಧಿಸಿದ ಬೆನ್ನಲ್ಲೇ ಕಾಂಗ್ರೆಸ್ಗೆ ಮತ ಹಾಕಿದವರಿಂದ ಹಾಲು ಪಡೆಯಲು ನಿರಾಕರಿಸಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ರಾಜಕೀಯ ನಡೆಯುತ್ತಿದೆ. ಜೆಡಿಎಸ್ ಅಭ್ಯರ್ಥಿ ಸೋಲು ಅನುಭವಿಸಿದ್ದಕ್ಕೆ ಹಾಲು ಪಡೆಯಲು ನಿರಾಕರಿಸಿದ್ದಾರೆ. ಜಿಲ್ಲಾಡಳಿತ ಕೂಡಲೇ ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕು ಎಂದು ಆಗ್ರಹಿಸಿದರು. ನಮ್ಮೂರಲ್ಲಿ ರೇವಣ್ಣರು ಸೋತವ್ರೆ ಅಂತ ಹಾಲು ಅಳಿಸ್ತಲೇ ವಾಪಸ್ ಕಳಿಸ್ತಾವ್ರೆ. ಇತ್ತೀಚೆಗೆ ಸುಲೇ ಸೊಪ್ಪನ್ ಕಳಿಸ್ತಾರೆ, ನಾವು ಮೇಂಟೈನ್ ಮಾಡಕ್ ಆಗಲ್ಲ, ಹಂಗೆ ಹಿಂಗೆ ಅಂತ ಕತೆ ಹೇಳ್ತಾವ್ರೆ. ಇಷ್ಟು ದಿವಸ ಇರ್ಲಿಲ್ಲ, ಇವತ್ತು ಈ ಕೆಲಸ ಮಾಡ್ತಾರೆ. ಹೊಸ ರೂಲ್ಸ್ ಮಾಡ್ಯವ್ರೆ. ಇಲ್ಲ ಹಾಲು ಅಳಿಸ್ತಾ ಇದ್ರು, ಇವತ್ತಿಂದ ಶುರು ಆಗಿರೋದು. ಅನ್ನಿಸ್ತೈತೆ ಅಂದ್ರೆ ರೇವಣ್ಣರೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ಬಿಟ್ಟು ಅವ್ರು ಇದ್ದಂಗೆ ಹಾಲು ಅಳಿಸ್ಕೊಳ್ಳೋದು, ಈ ಬಾಕಿ ಅಂತ ನೀವು ಸೋತ್ರು ಅಂತ ಹೇಳ್ಬಿಟ್ಟು ಹಾಲು ಅಳಿಸ್ಕೊಳ್ಳೋರು. ಇದು ಕಾರಣ ಏನು ಅಂತ ನೀವೇ ಹೇಳ್ಬೇಕು. ಚಾನಲ್ ರೈತರ ಜೀವನ ಹಾಳು ಮಾಡಕ್ಕೆ ಇವ್ರು ಇಲ್ಲದೆಲ್ಲ ಕಾನೂನು ಮಾಡ್ತಾವ್ರೆ. ಇಲ್ಲ ನಮ್ಗೆ ಎಲ್ಲಾರು ಬೇಕು, ಯಾರು ಅವ್ರು ಇವ್ರು ಅಂತ ಅಲ್ಲ. ಊರು 10 ಜನ ಬೇಕು, ನಮ್ಗೆ ಊರು ಉಳಿಬೇಕು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.